ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಕಂಪ್ಯೂಟಿಂಗ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ನಾನು ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಸುಮಾರು 13 ವರ್ಷಗಳ ಕಾಲ ಕಂಪ್ಯೂಟರ್ ಲೆಕ್ಚರರ್ ಆಗಿ ವರ್ಕ್ ಮಾಡಿದ್ದೀನಿ. ಹಾಗೆ ನಮ್ಮದೇ ಆದಂತಹ ಸ್ವಂತ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ಗಳು ಕೂಡ ಇದ್ದಾವೆ. ಇವತ್ತು ನಾನು ನಿಮಗೆ ಕಂಪ್ಯೂಟರ್ ಬೇಸಿಕ್ ಕೋರ್ಸ್ಗೆ ಸಂಬಂಧಪಟ್ಟಂಗೆ MS ಆಫೀಸ್ ವರ್ಡನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಈ MS ಆಫೀಸ್ ವರ್ಡನ್ನು ಕೆಲವರು MS ಆಫೀಸ್ ವರ್ಡ್ ಅಂತಲೇ ಕರೆದ್ರೆ, ಇನ್ನು ಕೆಲವರು MS ವರ್ಡ್ ಅಂತ ಕರೀತಾರೆ. ಹಾಗೆ ಇನ್ನು ಕೆಲವರು ಜಸ್ಟ್ ವರ್ಡ್ ಅಂತ ಕರೀತಾರೆ. ಹಾಗೆ ಆ ವರ್ಡ್ ಸಾಫ್ಟ್ವೇರನ್ನು ನಾವು ಓಪನ್ ಮಾಡಬೇಕು ಅಂತ ಆದರೆ ನಮ್ಮ ಕಂಪ್ಯೂಟರ್ನ ಸ್ಟಾರ್ಟ್ ಬಟನ್ನಿಗೆ ಹೋಗಬೇಕಾಗಿರುತ್ತೆ. ನೋಡಿ, ನಿಮ್ಮ ಕಂಪ್ಯೂಟರ್ಲಿ ಸ್ಟಾರ್ಟ್ ಬಟನು ಇಲ್ಲಾದರೂ ಇರಬಹುದು ಅಥವಾ ಎಡಗಡೆ ಆದರೂ ಇರಬಹುದು. ನಿಮ್ಮ ಕಂಪ್ಯೂಟರ್ನ ವರ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಎಲ್ಲಾದರೂ ಇರಲಿ, ಏನೂ ಪ್ರಾಬ್ಲಮ್ ಇಲ್ಲ. ಅಲ್ಲಿಂದ ನಾವು ವರ್ಡನ್ನು ಓಪನ್ ಮಾಡ್ಕೊಳ್ಬಹುದು. ಅಥವಾ ಇಲ್ಲೇ ಪಕ್ಕದಲ್ಲಿ ಸರ್ಚ್ ಬಾರ್ ಕೂಡ ಇರುತ್ತೆ. ಆ ಸರ್ಚ್ ಬಾರಲ್ಲಿ ನಾವು ವರ್ಡ್ ಅಂತ ಟೈಪ್ ಮಾಡಿದ್ರು ಕೂಡ ನಮಗೆ ಸಿಗುತ್ತೆ. ಆದರೆ ನಾನಿವತ್ತು ಸ್ಟಾರ್ಟ್ ಬಟನ್ ಮುಖಾಂತರನೇ ಹೋಗೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲೇನು ಈ ಸ್ಟಾರ್ಟ್ ಬಟನ್ ಇದೆ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನೋಡಿ ಈ ರೀತಿ ಆಪ್ಷನ್ಗಳು ಓಪನ್ ಆಗ್ತವೆ. ಇದರಲ್ಲಿ ಆಲ್ ಅಥವಾ ಆಲ್ ಆ್ಯಪ್ಸ್ ಅಂತ ಇಲ್ಲಿ ಆಪ್ಷನ್ ಇರೋದು ನಿಮಗೆ ಕಾಣಿಸುತ್ತೆ. ಇದರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ರೆ ನಮಗೆ ನಮ್ಮ ಕಂಪ್ಯೂಟ್ರಲ್ಲಿ ಇರುವಂತಹ ಎಲ್ಲ ಆ್ಯಪ್ಗಳು ಇಲ್ಲಿ ಓಪನ್ ಆಗಿರೋದು ಕಾಣಿಸುತ್ತೆ. ಅಂದರೆ ಇಲ್ಲಿ ಎಲ್ಲ ಆ್ಯಪ್ಗಳು ಕೂಡ ABCD ಪ್ರಕಾರ ಸಾರ್ಟ್ ಆಗಿ ಇರ್ತವೆ. ಹಾಗೆ ಇಲ್ಲಿ ನೋಡಬಹುದು ನೀವು, ಎದಲ್ಲಿ ಎ ಹೆಸರಿನಲ್ಲಿರೋ ಸಾಫ್ಟ್ವೇರ್ಗಳೆಲ್ಲ ಬಂದಿರ್ತವೆ. ಇನ್ ಕೇಸ್ ಬಿ ಹೆಸರಿನ ಯಾವುದಾದ್ರು ಸಾಫ್ಟ್ವೇರ್ ಇದ್ದರೆ ಅದು ಬಿದಲ್ಲಿ ಬರುತ್ತೆ. ಇಲ್ಲಿ ಬಿ ಹೆಸರಿನ ಯಾವುದೇ ಸಾಫ್ಟ್ವೇರ್ ಇಲ್ಲ. ಹಾಗೆ ಇಲ್ಲಿ ನೋಡ್ಬೋದು ನೀವು, ಸಿ ಹೆಸರಿನಲ್ಲಿ ಕ್ಯಾಲ್ಕುಲೇಟ್ರು, ಕ್ಯಾಲೆಂಡ್ರು, ಕ್ಯಾಮ್ರಾ ಇಂಥವೆಲ್ಲ ಸಿದಲ್ಲಿದ್ದಾವೆ. ಇದೇ ರೀತಿ ABCD ಪ್ರಕಾರ ಇಲ್ಲಿ ಆ್ಯಪ್ಗಳೆಲ್ಲ ಸಾರ್ಟ್ ಆಗಿರ್ತವೆ. ಈಗ ನಾವು ಹೋಗಬೇಕಾಗಿರುವಂತಹದ್ದು ಅಥವಾ ನಾವು ಯೂಸ್ ಮಾಡಬೇಕಾಗಿರುವಂತಹ ಸಾಫ್ಟ್ವೇರು ವರ್ಡ್ ಆಗಿರೋದ್ರಿಂದ ನಾವು Wಗೆ ಹೋಗಬೇಕಾಗಿರುತ್ತೆ. ನೋಡಿ, ಈಗ ನಾವು Wಗೆ ಬಂದಿದ್ದೀವಿ. ಇದರಲ್ಲಿ ನಾವು ಕೆಳಗಡೆ ಹೋದರೆ ವರ್ಡನ್ನು ನೋಡಬಹುದು. ನಾನು ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಈಗ ಇಲ್ಲಿ ವರ್ಡು ಓಪನ್ ಆಗಿದೆ. ಇದರಲ್ಲಿ ನಾವು ಬ್ಲ್ಯಾಂಕ್ ಡಾಕ್ಯುಮೆಂಟನ್ನು ತಗೊಳ್ಬೇಕು. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಈಗ ಒಂದು ಬ್ಲ್ಯಾಂಕ್ ಡಾಕ್ಯುಮೆಂಟ್ ಓಪನ್ ಆಯಿತು. ಈಗ ಮೊದಲಿಗೆ ನಾವು MS ವರ್ಡನ್ನು ಕಲಿಯೋಕ್ಕಿಂತ ಮೊದಲು ಇದರಲ್ಲಿ ಯಾವ್ಯಾವ ಪಾರ್ಟ್ಸ್ ಇರುತ್ತೆ, ಇದರ ಇಂಟರ್ಫೇಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಯಾಕಂದರೆ ಯಾವುದೇ ಸಾಫ್ಟ್ವೇರ್ನ ನೀವು ಕಲಿಬೇಕಾದರೂ ಕೂಡ ಅದರ ಇಂಟರ್ಫೇಸ್ನ ಜ್ಞಾನ ನಿಮಗೆ ಮೊದಲೇ ಇರಬೇಕಾಗಿದ್ದು ಅನಿವಾರ್ಯ. ಈಗ ನೋಡಿ, ಇದರ ಪಾರ್ಟ್ಸ್ ಬಗ್ಗೆ ಎಲ್ಲ ನಿಮಗೆ ಮೊದಲಿಗೆ ಒಂದು ಸಲ ಹೇಳ್ಕೊಡ್ತೀನಿ. ಸೊ ಮೇಲ್ಗಡೆ ಕಾಣುವಂಥ ಪಟ್ಟಿ ಏನಿದೆ, ಇಲ್ಲಿಂದ ಇಲ್ಲಿವರೆಗೇನು ಪಟ್ಟಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಟೈಟ್ಲ್ ಬಾರ್ ಅಂತ ಕರೀತಾರೆ. ಇದನ್ನು ಟೈಟ್ಲ್ ಬಾರ್ ಅಂತ ಯಾಕೆ ಕರೀತಾರೆ ಅಂತಂದರೆ, ನಿಮ್ಮ ಡಾಕ್ಯುಮೆಂಟ್ನ ಟೈಟ್ಲು ಇದರಲ್ಲಿ ಬರ್ಕೊಂಡಿರುತ್ತೆ. ಟೈಟ್ಲ್ ಅಂದರೆ ಹೆಸರು. ಈಗ ನೀವು ಏನು ಹೆಸರು ಕೊಟ್ಟು ಆ ಡಾಕ್ಯುಮೆಂಟನ್ನು ಸೇವ್ ಮಾಡ್ತೀರಲ್ಲ, ಆ ಹೆಸರಿಗೆ ಟೈಟ್ಲ್ ಅಂತ ಕರಿತೀವಿ. ಸೊ ಆ ಟೈಟ್ಲು ಇಲ್ಲಿ ಬಂದಿರುತ್ತೆ. ನೀವು ಇಲ್ಲಿ ನೋಡಬಹುದು, ಇಲ್ಲಿ ಡಾಕ್ಯುಮೆಂಟ್ 1 ಅಂತ ಇದೆ. ನಾನು ಉದಾಹರಣೆಗೆ ಇದನ್ನು XYZ ಅಂತ ಸೇವ್ ಮಾಡಿದ್ದಿದ್ರೆ ಒಂದು ವೇಳೆ ಇಲ್ಲಿ XYZ ವರ್ಡ್ ಅಂತ ಬರುತ್ತೆ. ಅದಕ್ಕಾಗಿ ಈ ಟೋಟಲ್ ಪಟ್ಟಿಯನ್ನು ಟೈಟ್ಲ್ ಬಾರ್ ಅಂತ ಕರೀತಾರೆ. ಈ ಟೈಟ್ಲ್ ಬಾರಲ್ಲೂ ಕೂಡ ಕೆಲವೊಂದು ಸೆಕ್ಷನ್ಗಳಿರ್ತವೆ. ನೀವು ಇಲ್ಲಿ ನೋಡಬಹುದು, ಇದನ್ನು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಕರೀತಾರೆ. ಅಂದರೆ ನಾವೇನಾದರೂ ಕ್ವಿಕ್ಕಾಗಿ ಇದನ್ನು ಆಕ್ಸೆಸ್ ಮಾಡಬೇಕು ಅಂತಾದರೆ, ಇದನ್ನು ಯೂಸ್ ಮಾಡಬೇಕು ಅಂತಾದರೆ ಡೈರೆಕ್ಟಾಗಿ ಇಲ್ಲಿ ಹೋಗ್ಬೋದು. ಅಂದರೆ ಉದಾಹರಣೆಗೆ ಈಗ ನಾವೇನಾದರೂ ಬರೆದಿರೋದನ್ನು ಸೇವ್ ಮಾಡಬೇಕು ಅಂತಂದ್ರೆ ನಾವು ಎಲ್ಲಿ ಹೋಗಬೇಕಾಗಿರುತ್ತೆ, ಫೈಲಿಗೆ ಹೋಗಿ ಸೇವ್ ಅಂತ ತಗೊಳ್ಬೇಕಾಗಿರುತ್ತೆ, ಹೌದಾ? ಅದರ ಬದಲು ನಾವು ಇಲ್ಲೇ ಮೇಲ್ಗಡೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರಲ್ಲೇ ಇಲ್ಲಿ ನೋಡಬಹುದು, ನೀವು ಇಲ್ಲಿ ಸೇವ್ ಅಂತ ಕಾಣಿಸ್ತಾ ಇದೆ, ಹೌದಾ? ಇದನ್ನು ಡೈರೆಕ್ಟಾಗಿ ತೊಗೊಳ್ಬಹುದು. ಅದಕ್ಕಾಗಿ ಕ್ವಿಕ್ಕಾಗಿ ಇದನ್ನು ನಾವು ಯೂಸ್ ಮಾಡಲಿಕ್ಕೆ ಬರೋದ್ರಿಂದ ಇದನ್ನು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಕರೀತಾರೆ. ಹಾಗೆ ಇಲ್ಲಿ ನಾವು ಇದರಲ್ಲೂ ಕೂಡ ಒಂದು ಮೋರ್ ಬಟನ್ ಇರುತ್ತೆ. ನಾವು ಇಲ್ಲಿ ಹೋದರೆ ನಮಗೆ ಎದುರುಗಡೆ ಏನೇನು ಬೇಕು ಅನ್ನೋದನ್ನೆಲ್ಲ ಇಲ್ಲಿ ಟಿಕ್ ಮಾರ್ಕ್ ಹಾಕಿ ಆ್ಯಡ್ ಮಾಡ್ಕೊಳ್ಬೋದು. ನೀವು ಬೇಕಾ, ಓಪನ್ ಬೇಕಾ, ಇಮೇಲ್ ಬೇಕಾ, ಏನು ಬೇಕೋ ಅದನ್ನೆಲ್ಲ ನಾವು ತಂದು ಈ ಕ್ವಿಕ್ ಆಕ್ಸೆಸ್ ಟೂಲ್ ಬಾರಲ್ಲಿ ಜೋಡಿಸ್ಕೊಳ್ಬಹುದು. ಹಾಗೆ ಇಲ್ಲಂತೂ ಡಾಕ್ಯುಮೆಂಟ್ನ ಟೈಟ್ಲ್ ಅಂತ ಆಯಿತು. ನೆಕ್ಸ್ಟ್ ಇಲ್ಲೊಂದು ಸರ್ಚ್ ಬಾರ್ ಇರುತ್ತೆ. ನಿಮಗೆ ಈ ವರ್ಡ್ನಲ್ಲಿ ಇರುವಂತಹ ಯಾವುದಾದ್ರು ಆಪ್ಷನ್ ಗೊತ್ತಾಗಿಲ್ಲ ಅಥವಾ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತಂದರೆ ಇಲ್ಲಿ ಸರ್ಚ್ ಬಾರಲ್ಲಿ ಕ್ಲಿಕ್ ಮಾಡ್ಬೋದು. ಈಗ ಉದಾಹರಣೆಗೆ ನಾನಿಲ್ಲಿ ಪೇಜ್ ಬಾರ್ಡರ್ ಅಂತ ತಗೊಂಡ್ರೆ ನೋಡಿರಿ, ಪೇಜ್ ಬಾರ್ಡರ್ ಆಪ್ಷನ್ ತೋರಿಸುತ್ತೆ. ನಾನು ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಪೇಜ್ ಬಾರ್ಡರ್ ಆಪ್ಷನ್ ಬಂದುಬಿಡುತ್ತೆ. ಸೊ ಈ ರೀತಿಯಾಗಿ ನಮಗೆ ಒಂದು ಸರ್ಚ್ ಬಾರನ್ನು ಇಲ್ಲಿ ಇಟ್ಟಿರ್ತಾರೆ. ಹಾಗೆ ಇದಕ್ಕಿಂತ ನಾವು ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಸೈನ್ ಇನ್ ಅಂತ ಆಪ್ಷನ್ ಇದೆ. ನಿಮ್ದು ಏನಾದರೂ ಮೈಕ್ರೋಸಾಫ್ಟ್ ಅಕೌಂಟ್ ಇದ್ದರೆ ನೀವು ಇಲ್ಲಿ ಸೈನ್ ಇನ್ ಆಗಬಹುದು. ಹಾಗೆ ಅದರ ಪಕ್ಕ ನೋಡಿ ರಿಬ್ಬನ್ ಡಿಸ್ಪ್ಲೇ ಆಪ್ಷನ್ ಅಂತ ಇದೆ. ರಿಬ್ಬನ್ ಡಿಸ್ಪ್ಲೇ ಆಪ್ಷನ್ ಅಂದರೆ ಏನು, ಅಷ್ಟಕ್ಕೂ ಈ ರಿಬ್ಬನ್ ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ಈಗಲೇ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಆ ಕಡೆ ಏನೇನು ಆಪ್ಷನ್ ಇದೆ ನೋಡಿಕೊಂಡು ಆನಂತರ ನಿಮಗೆ ರಿಬ್ಬನ್ ಅಂದರೆ ಏನು ಅನ್ನೋದನ್ನು ಹೇಳ್ತೀನಿ. ಇದ್ರ ಪಕ್ಕದಲ್ಲಿ ಒಂದು ಆಪ್ಷನ್ ಇದೆ, ಇದು ಮಿನಿಮೈಸ್ ಬಟನ್ ಅಂತ. ಮಿನಿಮೈಸ್ ಅಂತಂದರೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವರ್ಡ್ ಡಾಕ್ಯುಮೆಂಟ್ ಏನಿದೆ ಇದು ಸಣ್ಣಾಗಿ ಕೆಳಗಡೆ ಕೂತ್ಕೊಳ್ತದೆ. ನೋಡಿ, ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಕೆಳಗಡೆ ಕೂತ್ಕೊಂಡಿದೆ ಅಂದರೆ ಇಲ್ಲಿ ಬಂದಿದೆ. ನಾನು ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿದ್ರೆ ಅದು ಎದ್ದು ನಿಲ್ಲುತ್ತೆ. ಸೊ ಈ ರೀತಿ ಇದರ ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ ಇದೆ, ಇದನ್ನು ರೀಸ್ಟೋರ್ ಬಟನ್ ಅಂತ ಕರೀತಾರೆ. ರೀಸ್ಟೋರ್ ಬಟನ್ ಅಂದರೆ ನೋಡಿ, ಹಿಂಗೆ ಮಧ್ಯಾಹ್ನ ಒಂದು ಪೊಸಿಷನ್ ಇರ್ಬೋದು ಯಾವುದಾದ್ರೂ. ಸೊ ಇದನ್ನು ರೀಸ್ಟೋರ್ ಪೊಸಿಷನ್ ಅಂತ ಕರೀತಾರೆ. ಈಗ ಈ ಬಟನ್ ಮ್ಯಾಕ್ಸಿಮೈಸ್ ಬಟನ್, ಅಂದರೆ ಈಗ ಇದು ರೀಸ್ಟೋರ್ ಬಟನ್ ಅಲ್ಲ, ಯಾಕಂದರೆ ಈಗ ಇದು ರೀಸ್ಟೋರ್ ಪೊಸಿಷನ್ನಲ್ಲೇ ಇದೆ. ನಾವು ಇಲ್ಲಿಂದ ಇದನ್ನು ಮ್ಯಾಕ್ಸಿಮೈಸ್ ಮಾಡ್ಬೋದು. ಸೊ ಈ ಟೈಮಿಗೆ ಇದು
ಮ್ಯಾಕ್ಸಿಮೈಸ್ ಬಟನ್. ನಾ ಈಗ ಕ್ಲಿಕ್ ಮಾಡಿದ ಕೂಡಲೇ ನೋಡಿ ಮ್ಯಾಕ್ಸಿಮೈಸ್ ಆಯಿತು. ನೀವಿಲ್ಲಿ ನೋಡಬಹುದು, ಇಲ್ಲಿ 2 ಸ್ಕ್ವೇರ್ಗಳು ಇದ್ದಾವೆ. ಅಂದರೆ 2 ಸ್ಕ್ವೇರ್ಗಳಿದ್ದಾಗ ಇದು ರೀಸ್ಟೋರ್ ಬಟನ್. ನೋಡಿ ಈಗ ಇಲ್ಲಿ ಒಂದೇ ಸ್ಕ್ವೇರ್ ಇದೆ. ಒಂದೇ ಸ್ಕ್ವೇರ್ ಇದೆ ಅಂದರೆ ಇದು ಈಗ ಮ್ಯಾಕ್ಸಿಮೈಸ್ ಬಟನ್. ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮ್ಯಾಕ್ಸಿಮೈಸ್ ಆಗುತ್ತೆ. ಹಾಗೆ ಇಲ್ಲಿ ಇದು ಕ್ಲೋಸ್ ಬಟನ್. ಈ ಡಾಕ್ಯುಮೆಂಟ್ನೇನಾದರೂ ನಾವು ಕ್ಲೋಸ್ ಮಾಡಬೇಕು ಅಂತ ಅಂದರೆ ಇದು ಕ್ಲೋಸ್ ಬಟನ್. ಸೊ ಮೇಲ್ಗಡೆದೆಲ್ಲ ಗೊತ್ತಾಯ್ತಲ್ವಾ, ಟೈಟ್ಲ್ ಬಾರಲ್ಲಿರುವಂತಹ ಆಪ್ಷನ್ಗಳೆಲ್ಲ. ಈಗ ಅದಕ್ಕಿಂತ ಕೆಳಗಡೆ ಬರೋಣ. ಸೊ ಈಗ ಟೈಟ್ಲ್ ಬಾರಿಂದ ಕೆಳಗಡೆ ಬಂದರೆ ನಮಗೆ ಒಂದಿಷ್ಟು ಆಪ್ಷನ್ಗಳು ಕಾಣಿಸ್ತವೆ. ಇಲ್ಲಿ ನೀವು ನೋಡಬಹುದು ಫೈಲ್, ಹೋಮ್, ಇನ್ಸರ್ಟ್, ಡಿಸೈನ್ ಹೀಗೆಲ್ಲ ಆಪ್ಷನ್ಗಳಿದ್ದಾವೆ. ಸೊ ಈ ಆಪ್ಷನ್ಗಳನ್ನು ಟ್ಯಾಬ್ಸ್ ಅಂತ ಕರೀತಾರೆ, ನೆನಪಿರಲಿ. ಇದು ಫೈಲ್ ಟ್ಯಾಬ್, ಇದು ಹೋಮ್ ಟ್ಯಾಬ್, ಇದು ಇನ್ಸರ್ಟ್ ಟ್ಯಾಬ್, ಇದು ಡಿಸೈನ್ ಟ್ಯಾಬ್, ಇದು ಲೇಔಟ್ ಟ್ಯಾಬ್, ಇದು ರೆಫರೆನ್ಸ್ ಟ್ಯಾಬ್, ಇದು ಮೇಲಿಂಗ್, ಇದು ರಿವ್ಯೂ, ಇದು ವ್ಯೂ, ಇದು ಹೆಲ್ಪ್. ಹೀಗೆ ಇವನ್ನ ಟ್ಯಾಬ್ಗಳು ಅಂತ ಕರೀತಾರೆ. ಸೊ ಈಗ ನಾವು ಮತ್ತೆ ಹೋಮ್ ಟ್ಯಾಬಿಗೆ ಹೋಗೋಣ. ಸೊ ಪ್ರತಿ ಟ್ಯಾಬಲ್ಲೂ ಕೂಡ ಗ್ರೂಪ್ಗಳಿರ್ತವೆ. ನೀವು ಇಲ್ಲಿ ನೋಡಬಹುದು, ಇದು ಹೋಮ್ ಟ್ಯಾಬಿಗೆ ನಾವು ಓಪನ್ ಮಾಡಿರೋದು. ಇದರಲ್ಲಿ ಕ್ಲಿಪ್ ಬೋರ್ಡ್ ಅಂತ ಒಂದು ಗ್ರೂಪ್ ಇದೆ ನೋಡಿ, ಇಷ್ಟು ಕ್ಲಿಪ್ ಬೋರ್ಡ್ ಗ್ರೂಪು. ಇಲ್ಲಿ ಒಂದು ಗೆರೆ ಬಂತು. ಹಾಗೆ ಇದರ ಪಕ್ಕದಲ್ಲಿರುವಂಥದ್ದು ಫಾಂಟ್ ಗ್ರೂಪ್, ಅದ್ರ ಕೆಳಗಡೆ ಬರ್ಕೊಂಡಿದೆ ಫಾಂಟ್ ಗ್ರೂಪು. ಇದರ ಪಕ್ಕ ಕೂಡ ಒಂದು ಗೆರೆ ಬಂತು, ಅಂದರೆ ಆ ಗ್ರೂಪ್ ಅಲ್ಲಿಗೆ ಮುಗೀತು. ನೆಕ್ಸ್ಟ್ ಬಂದಿರೋದು ಪ್ಯಾರಾಗ್ರಾಫ್ ಗ್ರೂಪ್, ಹಾಗೆ ಸ್ಟೈಲ್ಸ್ ಗ್ರೂಪ್, ಹಾಗೆ ಎಡಿಟಿಂಗ್ ಗ್ರೂಪ್. ಹಾಗೆ ನೀವು ಇನ್ಸರ್ಟಿಗೆ ಹೋದರೆ ಮತ್ತೆ ಬೇರೆ ಬೇರೆ ಗ್ರೂಪ್ಗಳೇ ಬರ್ತವೆ. ಪೇಜಸ್ ಗ್ರೂಪ್, ಟೇಬಲ್ಸ್ ಗ್ರೂಪ್, ಇಲಿಸ್ಟ್ರೇಷನ್ಸ್ ಗ್ರೂಪ್, ಕಮೆಂಟ್, ಲಿಂಕು, ಹೆಡರ್, ಫೂಟರ್, ಸಿಂಬಾಲ್, ಈ ರೀತಿ. ಡಿಸೈನಿಗೆ ಹೋದರೆ ಮತ್ತೆ ಬೇರೆನೇ ಬರ್ತದೆ, ಲೇಔಟಿಗೆ ಹೋದರೆ ಮತ್ತೆ ಬೇರೆನೇ ಬರುತ್ತೆ, ರೆಫರೆನ್ಸಿಗೆ ಹೋದರೆ ಬೇರೆನೇ ಬರುತ್ತೆ, ಮೇಲಿಂಗಿಗೆ ಹೋದರೂ ಬೇರೆ ಬರುತ್ತೆ, ರಿವ್ಯೂಗೆ ಹೋದರೂ ಬೇರೆ ಬರುತ್ತೆ, ವ್ಯೂಗೆ ಹೋದರೂ ಬೇರೆ ಬರುತ್ತೆ, ಹೆಲ್ಪ್ಗೆ ಹೋದರೂ ಒಂದು ಗ್ರೂಪ್ ಇರುತ್ತೆ. ಸೊ ಈ ರೀತಿ ಟ್ಯಾಬ್ಗಳಲ್ಲಿ ಗ್ರೂಪ್ಗಳಿರ್ತವೆ. ಸೊ ಈ ಟ್ಯಾಬ್ ಇರುವಂತಹ ಲೈನು ಮತ್ತು ಅದ್ರ ಒಳಗಡೆ ಇರುವಂತಹ ಈ ಗ್ರೂಪ್ಗಳ ಸೆಕ್ಷನನ್ನು ಟೋಟಲ್ ಆಗಿ ರಿಬ್ಬನ್ ಅಂತ ಕರೀತಾರೆ. ನೆನಪಿರಲಿ, ಇದು ಟ್ಯಾಬ್ಸು ಮತ್ತು ಅದರ ಗ್ರೂಪ್ಗಳನ್ನು ಟೋಟಲ್ ಆಗಿ ರಿಬ್ಬನ್ ಅಂತ ಕರೀತಾರೆ. ಸೊ ಈ ರಿಬ್ಬನ್ಗಳನ್ನು ಆನ್ ಆಫ್ ಮಾಡೋದೇ ಈ ಬಟನ್. ನೋಡಿ, ರಿಬ್ಬನ್ ಡಿಸ್ಪ್ಲೇ ಆಪ್ಷನ್ ಅಂತ ಇದೆಯಲ್ಲ, ಇದೇ ಬಟನ್. ಇದು ರಿಬ್ಬನನ್ನು ಹೈಡ್ ಮಾಡಬಹುದು. ಬೇಕಾದರೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ 3 ಆಪ್ಷನ್ಗಳು ಆನ್ ಆಗ್ತವೆ. ಒಂದು ಆಟೋ ಹೈಡ್ ರಿಬ್ಬನ್ ಅಂತ. ನಾವೇನಾದರೂ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ರಿಬ್ಬನ್ ಹೈಡ್ ಆಗಿಬಿಡುತ್ತೆ. ನೋಡಿ, ಮೇಲ್ಗಡೆ ರಿಬ್ಬನ್ ಕಾಣಿಸ್ತಾ ಇಲ್ಲ. ಈಗ ಆ ರಿಬ್ಬನ್ ಮತ್ತೆ ನಮಗೆ ಬೇಕು ಅಂದರೆ ಇಲ್ಲಿ ರಿಬ್ಬನ್ ಡಿಸ್ಪ್ಲೇ ಆಪ್ಷನ್ ಸೈಡ್ಗೆ ಹೋಗಿರುತ್ತೆ. ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಮತ್ತೆ ಇಲ್ಲಿ 3 ಆಪ್ಷನ್ಗಳು ಕಾಣಿಸ್ತವೆ. ಇದರಲ್ಲಿ ಒಂದನೇದು ಆಟೋ ಹೈಡ್, ನಾವು ಆಲ್ರೆಡಿ ಹೈಡ್ ಮಾಡಿಟ್ಟಿದ್ದೀವಿ. ಎರಡನೇ ಆಪ್ಷನ್ನು ಶೋ ಟ್ಯಾಬ್ಸ್ ಅಂತ. ನಾವು ಇದ್ರ ಮೇಲೆ ಏನಾದರೂ ಕ್ಲಿಕ್ ಮಾಡಿಬಿಟ್ರೆ ಟ್ಯಾಬ್ಸ್ಗಳು ಕಾಣಿಸ್ತಾವೆ. ನೋಡಿರಿ, ಹೋಮ್ ಟ್ಯಾಬ್, ಇನ್ಸರ್ಟ್ ಟ್ಯಾಬ್, ಡಿಸೈನ್ ಟ್ಯಾಬ್ ಎಲ್ಲ ಟ್ಯಾಬ್ಗಳು ಕಾಣಿಸ್ತಾ ಇದ್ದಾವೆ. ನಿಮ್ಗೆ ಇದರಲ್ಲಿ ಯಾವ ಟ್ಯಾಬ್ ಬೇಕೋ ಅದರಲ್ಲಿ ಹೋಗಿ ಅದರಲ್ಲಿ ಯಾವ ಆಪ್ಷನ್ ಬೇಕೋ ಅದನ್ನು ತಗೊಂಡು ಯೂಸ್ ಮಾಡಿಕೊಂಡು ಆಮೇಲೆ ಇಲ್ಲಿ ನೀವು ಒಳಗಡೆ ಕ್ಲಿಕ್ ಮಾಡಿದ್ರೆ ಮತ್ತೆ ಅದು ಹೈಡ್ ಆಗಿಬಿಡುತ್ತೆ. ಅಂದರೆ ಟ್ಯಾಬ್ಸ್ ಮಾತ್ರ ಕಾಣಿಸ್ತಾ ಇರ್ತವೆ. ನೀವು ಅದೇ ರಿಬ್ಬನ್ ಡಿಸ್ಪ್ಲೇ ಆಪ್ಷನಲ್ಲಿ 3ನೇ ಆಪ್ಷನನ್ನು ಆನ್ ಮಾಡಿದ್ರೆ, ಶೋ ಟ್ಯಾಬ್ಸ್ ಆ್ಯಂಡ್ ಕಮಾಂಡ್ಸ್ ಅಂತ ಆಪ್ಷನನ್ನು ಆನ್ ಮಾಡಿದ್ರೆ ಆವಾಗ ಎಲ್ಲವುಗಳು ಕೂಡ ಹಾಗೆ ನಿಂತಿರ್ತವೆ, ಯಾವುದೂ ಕೂಡ ಹೈಡ್ ಆಗೋದಿಲ್ಲ. ಸೊ ಇದೇ ರಿಬ್ಬನ್ ಡಿಸ್ಪ್ಲೇ ಆಪ್ಷನ್. ಸೊ ಇದರ ಮೇಲ್ಗಡೆ ಪಾರ್ಟು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ಈ ಪಾರ್ಟ್ ಏನಿದೆ ಇದು ನಾವು ವರ್ಕ್ ಮಾಡುವಂತಹ ವರ್ಕ್ ಏರಿಯಾ. ಹಾಗೆ ಇದರಲ್ಲಿ ರೈಟ್ ಸೈಡಿಗೆ ಇಲ್ಲೊಂದು ಪಟ್ಟಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ನಾವು ವರ್ಟಿಕಲ್ ಸ್ಕ್ರೋಲ್ ಬಾರ್ ಅಂತ ಕರಿತೀವಿ. ಡಾಕ್ಯುಮೆಂಟ್ ಏನಾದರೂ ತುಂಬ ಉದ್ದ ಇದ್ದಾಗ ಅದನ್ನು ಸ್ಕ್ರೋಲ್ ಮಾಡಲಿಕ್ಕೆ ಈ ಬಾರ್ ಯೂಸ್ ಆಗುತ್ತೆ. ಹಾಗೆ ಇದೇ ರೀತಿ ಪಟ್ಟಿ ಇಲ್ಲಿ ಕೆಳಗಡೆ ಒಂದು ಬರುತ್ತೆ, ಅದನ್ನು ಹಾರಿಜಾಂಟಲ್ ಸ್ಕ್ರೋಲ್ ಬಾರ್ ಅಂತ ಕರಿತೀವಿ. ಹಾಗೆ ಇಲ್ಲಿ ಕೆಳಗಡೆ ಇನ್ನೊಂದು ಪಟ್ಟಿ ಇದೆ, ನೀವು ನೋಡಬಹುದು. ಇದನ್ನು ಸ್ಟೇಟಸ್ ಬಾರ್ ಅಂತ ಕರಿತೀವಿ. ಅಂದರೆ ನಮ್ಮ ಕರ್ಸರ್ನ ಸ್ಟೇಟಸ್ ಆಗಿರ್ಬೋದು, ನಮ್ಮ ಡಾಕ್ಯುಮೆಂಟಲ್ಲಿ ಎಷ್ಟು ವರ್ಡ್ಸ್ ಇದೆ ಅಂತ ಆಗಿರ್ಬೋದು, ಅದನ್ನೆಲ್ಲ ಇದು ಹೇಳುತ್ತೆ. ಹಾಗೆ ಇಲ್ಲಿ ರೈಟ್ ಸೈಡಿಗೆ ಕೂಡ ಕೆಲವೊಂದಿಷ್ಟು ಆಪ್ಷನ್ಗಳು ಇರ್ತವೆ. ಝೂಮ್ ಮಾಡಲಿಕ್ಕೆ ಬೇಕಾದಂಥ ಆಪ್ಷನ್ಗಳೆಲ್ಲ ಇಲ್ಲಿದ್ದಾವೆ. ಇವೆಲ್ಲ ನಂತರದಲ್ಲಿ ನಾನು ಹೇಳ್ತೀನಿ ನಿಮಗೆ. ಸೊ ಇಷ್ಟು ಇಂಟರ್ಫೇಸು, ಅಂದರೆ ಈ MS ವರ್ಡ್ನ ಇಷ್ಟು ಇಂಟರ್ಫೇಸು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ನೀವೇನಾದರೂ ಕಂಪ್ಯೂಟರ್ ಕಲಿಬೇಕು ಅಂತ ಆದರೆ ನಮ್ಮ ಹೈ ಲೆವೆಲ್ ಕಂಪ್ಯೂಟಿಂಗ್ ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆಗಬಹುದು. ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ, ಸಿದ್ದಾಪುರದಲ್ಲಿ ನಮ್ಮ ಇನ್ಸ್ಟಿಟ್ಯೂಟು ಮೊದಲಿಗೆ ಸ್ಟಾರ್ಟ್ ಆಗಿರುವಂತಹದ್ದು. ಸೊ ಈಗ ನಮ್ಮ ಇನ್ಸ್ಟಿಟ್ಯೂಟ್ಗಳು ಹಲವಾರು ಕಡೆ ಇದ್ದಾವೆ. ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ, ಸಿದ್ದಾಪುರದಿಂದ ಹಿಡಿದು ದಾಂಡೇಲಿ, ಜೊಯ್ಡಾ, ಕಾಡನವರೆಗೂ ನಮ್ಮ ಇನ್ಸ್ಟಿಟ್ಯೂಟ್ಗಳು ಎಲ್ಲೆಲ್ಲಿದ್ದಾವೆ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ನೀವು ನಮ್ಮ ಇನ್ಸ್ಟಿಟ್ಯೂಟ್ಗಳಿಗೆ ಜಾಯ್ನ್ ಆಗಿ ಕಂಪ್ಯೂಟರ್ ಕೋರ್ಸನ್ನು ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ. ಹಾಗೆ ನಾವು ಮುಂದೆ ಬಿಡುವಂತಹ ವಿಡಿಯೋಗಳು ನಿಮಗೆ ನೋಡಬೇಕು ಅಂತ ಅನಿಸಿದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ನೀವು ಶೇರ್ ಮಾಡಬಹುದು. ಹಾಗೆ ಯಾವುದೇ ರೀತಿಯ ಕಂಪ್ಯೂಟರ್ ಕೋರ್ಸನ್ನು ಕಲೀಲಿಕ್ಕೆ, ಅದು ಬೇಸಿಕ್ ಆಗಿರ್ಬೋದು, ಟ್ಯಾಲಿ ಆಗಿರ್ಬೋದು, ಕೋಡಿಂಗ್ ಆಗಿರ್ಬೋದು, AI ಆಗಿರ್ಬೋದು, ಯಾವುದು ಬೇಕಾದರೂ ನೀವು ಕಲಿತೀರಿ ಅಂತ ಆದರೆ ನಮ್ಮ ಹೈ ಲೆವೆಲ್ ಕಂಪ್ಯೂಟಿಂಗ್ ಇನ್ಸ್ಟಿಟ್ಯೂಟ್ನ ಜಾಯ್ನ್ ಆಗಬಹುದು. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.